ನಮಸ್ಕಾರ, ನೀವು ನೋಡ್ತಿದ್ರ ರಿಪಬ್ಲಿಕ್ ಕನ್ನಡ. ನಾನು ನಿಕೇಶ್ ಕೊಠಾರಿ, ನನ್ನ ಜೊತೆ ಇದ್ದಾರೆ ನನ್ನ ಸಹೋದ್ಯೋಗಿ ಶ್ರೀಲಕ್ಷ್ಮಿ. ಜೊತೆಗೆ ಸಾಕಷ್ಟು ಪ್ರಬಲವಾದಂತಹ ವಾದವನ್ನ ಮಂಡಿಸ್ತಾ ಇದ್ದಾರೆ ದರ್ಶನ್ ಪರ ವಕೀಲ ಸಿ.ವಿ. ನಾಗೇಶ್ ಅವರು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈಗ ಹೈಕೋರ್ಟ್ ನಲ್ಲಿ ವಾದವನ್ನ ಮಂಡಿಸಲಿದ್ದಾರೆ. ಕೆಲವೇ ಕ್ಷಣದಲ್ಲಿ ದರ್ಶನ್ ಬೇಲ್ ಅರ್ಜಿ ವಿಚಾರಣೆ ಆರಂಭ ಆಗ್ತಾ ಇದೆ. ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ವಿಚಾರಣೆ, ದರ್ಶನ್ ಸೇರಿ 6 ಆರೋಪಿಗಳ ಜಾಮೀನು ಅರ್ಜಿ ವಿಚಾರಣೆ ಕೂಡ ನಡೆಸಲಾಗುತ್ತೆ. ದರ್ಶನ್ ಪರ ವಕೀಲರಾದಂತ ಹಿರಿಯ ವಕೀಲರು ಸಿ.ವಿ. ನಾಗೇಶ್ ಅವರು ವಾದವನ್ನ ಮಂಡಿಸಲಿದ್ದಾರೆ. ಈಗಾಗಲೂ ಕೂಡ ಗಮನಿಸ್ತಾ ಇದ್ವಿ, ಒಂದ್ ಕಡೆ ಯಾವ ರೀತಿಯಾಗಿ ವಾದವನ್ನ ಮಂಡಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈ ಪೊಲೀಸ್ ಅವರು ವಿಚಾರಣೆ ಮಾಡಿದ್ರಲ್ಲ, ಇನ್ವೆಸ್ಟಿಗೇಷನ್ ಆಫೀಸರ್, ಅದೆಲ್ಲವೂ ಕೂಡ ಬರೇ ಸುಳ್ಳೇ ಸುಳ್ಳು, ಸಾಕ್ಷಿ ಎಲ್ಲವೂ ಕೂಡ ಸುಳ್ಳು ಅಂತ ಈಗಾಗಲೇ ಸಿ.ವಿ. ನಾಗೇಶ್ ಅವರು ದೊಡ್ಡ ಮಟ್ಟದ ವಾದವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಅವರ ವಿಚಾರಣೆ ಕೂಡ ಸರಿಯಾಗಿಲ್ಲ, ಸುಳ್ಳು ಸಾಕ್ಷಿಗಳನ್ನ ಇಟ್ಟಿದ್ದಾರೆ ಅಂತ ಪ್ರಬಲವಾದಂತ ವಾದವನ್ನ ಮಂಡಿಸ್ತಾ ಇದ್ದಾರೆ. ದರ್ಶನ್ ಪವಿತ್ರ ಗೌಡ ಸೇರಿ 6 ಜನರ ಬೇಲ್ ಅರ್ಜಿ ವಿಚಾರಣೆ ನಡೆಯಲಿದೆ. ದರ್ಶನ್ ಪವಿತ್ರ ಲಕ್ಷ್ಮಣ್ ಅನುಕುಮಾರ್ ಇವರೆಲ್ಲರ ಬೇಲ್ ಅರ್ಜಿ ವಿಚಾರಣೆ ನಡೆಯಲಿದೆ. ನಾಗರಾಜ್ ಜಗದೀಶ್ ಇವರುಗಳ ಜಾಮೀನು ಅರ್ಜಿಗಳ ವಿಚಾರಣೆ ಕೂಡ ನಡೆಯಲಿದೆ. ಪವಿತ್ರ ಗೌಡ ಅವರ ತಾಯಿ ಕೋರ್ಟ್ಗೆ ಆಗಮಿಸಿದ್ದಾರೆ. 6 ಜನರ ಬೇಲ್ ಅರ್ಜಿ ವಿಚಾರಣೆ ನಡೆಯಲಿದೆ. ಏನಾಗುತ್ತೆ, ಇವರಿಗೆಲ್ಲ ಬೇಲ್ ಸಿಗತ್ತಾ ಇಲ್ವಾ ಕುತೂಹಲ ಗರಿಗೆದರಿದೆ. ಹಾಗೇನೆ ದರ್ಶನ್ ಅಭಿಮಾನಿಗಳಲ್ಲೂ ಕೂಡ ಕುತೂಹಲ ಮೂಡಿದೆ. ಪವಿತ್ರ ಗೌಡ ಅವರ ತಾಯಿ ಕೋರ್ಟ್ಗೆ ಆಗಮಿಸಿದ್ದಾರೆ. ದರ್ಶನ್ ಪವಿತ್ರ ಗೌಡ ಸೇರಿ 6 ಜನರ ಬೇಲ್ ಅರ್ಜಿ ವಿಚಾರಣೆ, ದರ್ಶನ್ ಪವಿತ್ರ ಲಕ್ಷ್ಮಣ್ ಅನುಕುಮಾರ್ ಇವರೆಲ್ಲರ ಬೇಲ್ ಅರ್ಜಿ ವಿಚಾರಣೆ ನಡೆಯಲಿದೆ. ದರ್ಶನ್ಗೆ BP ಇದೆ ಅಂತ ನೆಪ ಹೇಳಲಾಗ್ತಾ ಇದೆ ಅಂತ SPP ಹೇಳ್ತಾ ಇದ್ದಾರೆ. ಬಿಮ್ಸ್ ವರದಿಯಲ್ಲಿ ಅದರ ಉಲ್ಲೇಖವೇ ಇಲ್ಲ. ಪ್ರಸನ್ನಕುಮಾರ್ ವಾದ ಮಂಡನೆ. SPP ತುರ್ತು ಆಪರೇಷನ್ ಅಂತ ಬೇಲ್ ಪಡೆದು ನಾಟಕ ಮಾಡ್ತಾ ಇದ್ದಾರೆ. ಆಪರೇಷನ್ ಆಗಿಲ್ಲ, ಹಾಗಾಗಿ ಅದನ್ನ ಹೈಲೈಟ್ ಮಾಡ್ತಾ ಇದ್ದಾರೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್. ಆಪರೇಷನ್ ಇಲ್ಲದೆ ಇದ್ರೆ ಮೂತ್ರ ನಿಯಂತ್ರಣ ಕಳೆದುಕೊಳ್ಬಹುದು, ಪ್ಯಾರಲಿಸಿಸ್ ಆಗ್ಬೋದು, ಅದಾಗ್ಬೋದು, ಇದಾಗ್ಬೋದು ಅಂತ ಏನು ಮೆಡಿಕಲ್ ರಿಪೋರ್ಟ್ ಇತ್ತಲ್ಲ, ಹಾಗಾದ್ರೆ ಇನ್ನೂ ಕೂಡ ಯಾಕೆ ಆಪರೇಷನ್ ಆಗಲಿಲ್ಲ, ಪಾರ್ಶ್ವವಾಯು ಆಗಬಹುದು ಅಂತೆಲ್ಲ ಹೇಳಲಾಗಿತ್ತು. ಆದರೆ ಇನ್ನೂ ಕೂಡ ಯಾಕೆ ಆಪರೇಷನ್ ಆಗಿಲ್ಲ? ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನಕುಮಾರ್ ಈ ಒಂದು ಮಾತನ್ನ ಎತ್ತಿದ್ದಾರೆ. ಇಷ್ಟು ಅಪಾಯ ಇದ್ರೂ ಕೂಡ ಆಪರೇಷನ್ ಇನ್ನೂ ಯಾಕಿಲ್ಲ? BGS ಆಸ್ಪತ್ರೆಯಲ್ಲಿ BP ನಿಯಂತ್ರಣ ಮಾಡಕ್ಕೆ ಆಗ್ತಿಲ್ವಾ? ಕಂಟ್ರೋಲ್ BP ಇದೆ, ಹಾಗಾಗಿ ಆಪರೇಷನ್ಸ್ ಮಾಡೋಕ್ಕಾಗಲ್ಲ ಅಂತ. ಹಾಗಾದ್ರೆ ಯಾಕೆ BP ಕಂಟ್ರೋಲ್ ತಂದುಕೊಂಡು ಆಪರೇಷನ್ ಮಾಡೋಕ್ಕಾಗ್ತಿಲ್ವಾ ಅಂತ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೇಳ್ತಾ ಇದ್ದಾರೆ. ದರ್ಶನ್ಗೆ ಮಧ್ಯಂತರ ಬೇಲ್ ನೀಡಿ 4 ವಾರಗಳಾಗಿದೆ, ಆದರೂ ಕೂಡ ದರ್ಶನ್ಗೆ ಇನ್ನೂ ಕೂಡ ಆಪರೇಷನ್ ಆಗಿಲ್ಲ. ನಮಸ್ಕಾರ, ನೀವು ನೋಡ್ತಿದ್ರ ರಿಪಬ್ಲಿಕ್ ಕನ್ನಡ. ನಾನು ನಿಕೇಶ್ ಕೊಠಾರಿ, ನನ್ನ ಜೊತೆ ಇದ್ದಾರೆ ನನ್ನ ಸಹೋದ್ಯೋಗಿ ಶ್ರೀಲಕ್ಷ್ಮಿ. ಜೊತೆಗೆ ಸಾಕಷ್ಟು ಪ್ರಬಲವಾದಂತಹ ವಾದವನ್ನ ಮಂಡಿಸ್ತಾ ಇದ್ದಾರೆ ದರ್ಶನ್ ಪರ ವಕೀಲ ಸಿ.ವಿ. ನಾಗೇಶ್ ಅವರು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈಗ ಹೈಕೋರ್ಟ್ ನಲ್ಲಿ ವಾದವನ್ನ ಮಂಡಿಸಲಿದ್ದಾರೆ. ಕೆಲವೇ ಕ್ಷಣದಲ್ಲಿ ದರ್ಶನ್ ಬೇಲ್ ಅರ್ಜಿ ವಿಚಾರಣೆ ಆರಂಭ ಆಗ್ತಾ ಇದೆ. ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ವಿಚಾರಣೆ, ದರ್ಶನ್ ಸೇರಿ 6 ಆರೋಪಿಗಳ ಜಾಮೀನು ಅರ್ಜಿ ವಿಚಾರಣೆ ಕೂಡ ನಡೆಸಲಾಗುತ್ತೆ. ದರ್ಶನ್ ಪರ ವಕೀಲರಾದಂತ ಹಿರಿಯ ವಕೀಲರು ಸಿ.ವಿ. ನಾಗೇಶ್ ಅವರು ವಾದವನ್ನ ಮಂಡಿಸಲಿದ್ದಾರೆ. ಈಗಾಗಲೂ ಕೂಡ ಗಮನಿಸ್ತಾ ಇದ್ವಿ, ಒಂದ್ ಕಡೆ ಯಾವ ರೀತಿಯಾಗಿ ವಾದವನ್ನ ಮಂಡಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈ ಪೊಲೀಸ್ ಅವರು ವಿಚಾರಣೆ ಮಾಡಿದ್ರಲ್ಲ, ಇನ್ವೆಸ್ಟಿಗೇಷನ್ ಆಫೀಸರ್, ಅದೆಲ್ಲವೂ ಕೂಡ ಬರೇ ಸುಳ್ಳೇ ಸುಳ್ಳು, ಸಾಕ್ಷಿ ಎಲ್ಲವೂ ಕೂಡ ಸುಳ್ಳು ಅಂತ ಈಗಾಗಲೇ ಸಿ.ವಿ. ನಾಗೇಶ್ ಅವರು ದೊಡ್ಡ ಮಟ್ಟದ ವಾದವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಅವರ ವಿಚಾರಣೆ ಕೂಡ ಸರಿಯಾಗಿಲ್ಲ, ಸುಳ್ಳು ಸಾಕ್ಷಿಗಳನ್ನ ಇಟ್ಟಿದ್ದಾರೆ ಅಂತ ಪ್ರಬಲವಾದಂತ ವಾದವನ್ನ ಮಂಡಿಸ್ತಾ ಇದ್ದಾರೆ. ದರ್ಶನ್ ಪವಿತ್ರ ಗೌಡ ಸೇರಿ 6 ಜನರ ಬೇಲ್ ಅರ್ಜಿ ವಿಚಾರಣೆ ನಡೆಯಲಿದೆ. ದರ್ಶನ್ ಪವಿತ್ರ ಲಕ್ಷ್ಮಣ್ ಅನುಕುಮಾರ್ ಇವರೆಲ್ಲರ ಬೇಲ್ ಅರ್ಜಿ ವಿಚಾರಣೆ ನಡೆಯಲಿದೆ. ನಾಗರಾಜ್ ಜಗದೀಶ್ ಇವರುಗಳ ಜಾಮೀನು ಅರ್ಜಿಗಳ ವಿಚಾರಣೆ ಕೂಡ ನಡೆಯಲಿದೆ. ಪವಿತ್ರ ಗೌಡ ಅವರ ತಾಯಿ ಕೋರ್ಟ್ಗೆ ಆಗಮಿಸಿದ್ದಾರೆ. 6 ಜನರ ಬೇಲ್ ಅರ್ಜಿ ವಿಚಾರಣೆ ನಡೆಯಲಿದೆ. ಏನಾಗುತ್ತೆ, ಇವರಿಗೆಲ್ಲ ಬೇಲ್ ಸಿಗತ್ತಾ ಇಲ್ವಾ ಕುತೂಹಲ ಗರಿಗೆದರಿದೆ. ಹಾಗೇನೆ ದರ್ಶನ್ ಅಭಿಮಾನಿಗಳಲ್ಲೂ ಕೂಡ ಕುತೂಹಲ ಮೂಡಿದೆ. ಪವಿತ್ರ ಗೌಡ ಅವರ ತಾಯಿ ಕೋರ್ಟ್ಗೆ ಆಗಮಿಸಿದ್ದಾರೆ. ದರ್ಶನ್ ಪವಿತ್ರ ಗೌಡ ಸೇರಿ 6 ಜನರ ಬೇಲ್ ಅರ್ಜಿ ವಿಚಾರಣೆ, ದರ್ಶನ್ ಪವಿತ್ರ ಲಕ್ಷ್ಮಣ್ ಅನುಕುಮಾರ್ ಇವರೆಲ್ಲರ ಬೇಲ್ ಅರ್ಜಿ ವಿಚಾರಣೆ ನಡೆಯಲಿದೆ. ದರ್ಶನ್ಗೆ BP ಇದೆ ಅಂತ ನೆಪ ಹೇಳಲಾಗ್ತಾ ಇದೆ ಅಂತ SPP ಹೇಳ್ತಾ ಇದ್ದಾರೆ.
ಬಿಮ್ಸ್ ವರದಿಯಲ್ಲಿ ಅದರ ಉಲ್ಲೇಖವೇ ಇಲ್ಲ. ಪ್ರಸನ್ನಕುಮಾರ್ ವಾದ ಮಂಡನೆ. SPP ತುರ್ತು ಆಪರೇಷನ್ ಅಂತ ಬೇಲ್ ಪಡೆದು ನಾಟಕ ಮಾಡ್ತಾ ಇದ್ದಾರೆ. ಆಪರೇಷನ್ ಆಗಿಲ್ಲ, ಹಾಗಾಗಿ ಅದನ್ನ ಹೈಲೈಟ್ ಮಾಡ್ತಾ ಇದ್ದಾರೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್. ಆಪರೇಷನ್ ಇಲ್ಲದೆ ಇದ್ರೆ ಮೂತ್ರ ನಿಯಂತ್ರಣ ಕಳೆದುಕೊಳ್ಬಹುದು, ಪ್ಯಾರಲಿಸಿಸ್ ಆಗ್ಬೋದು, ಅದಾಗ್ಬೋದು, ಇದಾಗ್ಬೋದು ಅಂತ ಏನು ಮೆಡಿಕಲ್ ರಿಪೋರ್ಟ್ ಇತ್ತಲ್ಲ, ಹಾಗಾದ್ರೆ ಇನ್ನೂ ಕೂಡ ಯಾಕೆ ಆಪರೇಷನ್ ಆಗಲಿಲ್ಲ? ಪಾರ್ಶ್ವವಾಯು ಆಗಬಹುದು ಅಂತೆಲ್ಲ ಹೇಳಲಾಗಿತ್ತು, ಆದರೆ ಇನ್ನೂ ಕೂಡ ಯಾಕೆ ಆಪರೇಷನ್ ಆಗಿಲ್ಲ? ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನಕುಮಾರ್ ಈ ಒಂದು ಮಾತನ್ನ ಎತ್ತಿದ್ದಾರೆ. ಇಷ್ಟು ಅಪಾಯ ಇದ್ರೂ ಕೂಡ ಆಪರೇಷನ್ ಇನ್ನೂ ಯಾಕಿಲ್ಲ? BGS ಆಸ್ಪತ್ರೆಯಲ್ಲಿ BP ನಿಯಂತ್ರಣ ಮಾಡಕ್ಕೆ ಆಗ್ತಿಲ್ವಾ? ಕಂಟ್ರೋಲ್ BP ಇದೆ, ಹಾಗಾಗಿ ಆಪರೇಷನ್ಸ್ ಮಾಡಕ್ಕಾಗಲ್ಲ ಅಂತ. ಹಾಗಾದ್ರೆ ಯಾಕೆ BP ಕಂಟ್ರೋಲ್ ತಂದ್ಕೊಂಡು ಆಪರೇಷನ್ ಮಾಡಕ್ ಆಗ್ತಿಲ್ವಾ ಅಂತ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೇಳ್ತಾ ಇದ್ದಾರೆ. ದರ್ಶನ್ಗೆ ಮಧ್ಯಂತರ ಬೇಲ್ ನೀಡಿ 4 ವಾರಗಳಾಗಿದೆ, ಆದ್ರೂ ಕೂಡ ದರ್ಶನ್ಗೆ ಇನ್ನೂ ಕೂಡ ಆಪರೇಷನ್ ಆಗಿಲ್ಲ. ನಮಸ್ಕಾರ, ನೀವು ನೋಡ್ತಿದ್ರ ರಿಪಬ್ಲಿಕ್ ಕನ್ನಡ. ನಾನು ನಿಕೇಶ್ ಕೊಠಾರಿ, ನನ್ನ ಜೊತೆ ಇದ್ದಾರೆ ನನ್ನ ಸಹೋದ್ಯೋಗಿ ಶ್ರೀಲಕ್ಷ್ಮಿ. ಜೊತೆಗೆ ಸಾಕಷ್ಟು ಪ್ರಬಲವಾದಂತ ವಾದವನ್ನ ಮಂಡಿಸ್ತಾ ಇದ್ದಾರೆ ದರ್ಶನ್ ಪರ ವಕೀಲ CV ನಾಗೇಶ್ ಅವರು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈಗ ಹೈಕೋರ್ಟ್ ನಲ್ಲಿ ವಾದವನ್ನ ಮಂಡಿಸಲಿದ್ದಾರೆ. ಕೆಲವೇ ಕ್ಷಣದಲ್ಲಿ ದರ್ಶನ್ ಬೇಲ್ ಅರ್ಜಿ ವಿಚಾರಣೆ ಆರಂಭ ಆಗ್ತಾ ಇದೆ. ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ವಿಚಾರಣೆ, ದರ್ಶನ್ ಸೇರಿ 6 ಆರೋಪಿಗಳ ಜಾಮೀನು ಅರ್ಜಿ ವಿಚಾರಣೆ ಕೂಡ ನಡೆಸಲಾಗುತ್ತೆ. ದರ್ಶನ್ ಪರ ವಕೀಲರಾದಂತ ಹಿರಿಯ ವಕೀಲರು CV ನಾಗೇಶ್ ಅವರು ವಾದವನ್ನ ಮಂಡಿಸಲಿದ್ದಾರೆ. ಈಗಾಗಲೂ ಕೂಡ ಗಮನಿಸ್ತಾ ಇದ್ವಿ, ಒಂದ್ ಕಡೆ ಯಾವ ರೀತಿಯಾಗಿ ವಾದವನ್ನ ಮಂಡಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈ ಪೊಲೀಸ್ ಅವರು ವಿಚಾರಣೆ ಮಾಡಿದ್ರಲ್ಲ, ಇನ್ವೆಸ್ಟಿಗೇಷನ್ ಆಫೀಸರ್, ಅದೆಲ್ಲವೂ ಕೂಡ ಬರೇ ಸುಳ್ಳೇ ಸುಳ್ಳು, ಸಾಕ್ಷಿ ಎಲ್ಲವೂ ಕೂಡ ಸುಳ್ಳು ಅಂತ ಈಗಾಗಲೇ CV ನಾಗೇಶ್ ಅವರು ದೊಡ್ಡ ಮಟ್ಟದ ವಾದವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಅವರ ವಿಚಾರಣೆ ಕೂಡ ಸರಿಯಾಗಿಲ್ಲ, ಸುಳ್ಳು ಸಾಕ್ಷಿಗಳನ್ನ ಇಟ್ಟಿದ್ದಾರೆ ಅಂತ ಪ್ರಬಲವಾದಂತ ವಾದವನ್ನ ಮಂಡಿಸ್ತಾ ಇದ್ದಾರೆ. ದರ್ಶನ್ ಪವಿತ್ರ ಗೌಡ ಸೇರಿ 6 ಜನರ ಬೇಲ್ ಅರ್ಜಿ ವಿಚಾರಣೆ ನಡೆಯಲಿದೆ. ದರ್ಶನ್ ಪವಿತ್ರ ಲಕ್ಷ್ಮಣ್ ಅನುಕುಮಾರ್ ಇವರೆಲ್ಲರ ಬೇಲ್ ಅರ್ಜಿ ವಿಚಾರಣೆ ನಡೆಯಲಿದೆ. ನಾಗರಾಜ್ ಜಗದೀಶ್ ಇವರುಗಳ ಜಾಮೀನು ಅರ್ಜಿಗಳ ವಿಚಾರಣೆ ಕೂಡ ನಡೆಯಲಿದೆ. ಪವಿತ್ರ ಗೌಡ ಅವರ ತಾಯಿ ಕೋರ್ಟ್ಗೆ ಆಗಮಿಸಿದ್ದಾರೆ. 6 ಜನರ ಬೇಲ್ ಅರ್ಜಿ ವಿಚಾರಣೆ ನಡೆಯಲಿದೆ. ಏನಾಗುತ್ತೆ, ಇವರಿಗೆಲ್ಲ ಬೇಲ್ ಸಿಗತ್ತಾ ಇಲ್ವಾ ಕುತೂಹಲ ಗರಿಗೆದರಿದೆ. ಹಾಗೇನೆ ದರ್ಶನ್ ಅಭಿಮಾನಿಗಳಲ್ಲೂ ಕೂಡ ಕುತೂಹಲ ಮೂಡಿದೆ. ಪವಿತ್ರ ಗೌಡ ಅವರ ತಾಯಿ ಕೋರ್ಟ್ಗೆ ಆಗಮಿಸಿದ್ದಾರೆ. ದರ್ಶನ್ ಪವಿತ್ರ ಗೌಡ ಸೇರಿ 6 ಜನರ ಬೇಲ್ ಅರ್ಜಿ ವಿಚಾರಣೆ. ದರ್ಶನ್ ಪವಿತ್ರ ಲಕ್ಷ್ಮಣ್ ಅನುಕುಮಾರ್ ಇವರೆಲ್ಲರ ಬೇಲ್ ಅರ್ಜಿ ವಿಚಾರಣೆ ನಡೆಯಲಿದೆ. ದರ್ಶನ್ಗೆ BP ಇದೆ ಅಂತ ನೆಪ ಹೇಳಲಾಗ್ತಾ ಇದೆ ಅಂತ SPP ಹೇಳ್ತಾ ಇದ್ದಾರೆ. ಬಿಮ್ಸ್ ವರದಿಯಲ್ಲಿ ಅದರ ಉಲ್ಲೇಖವೇ ಇಲ್ಲ. ಪ್ರಸನ್ನಕುಮಾರ್ ವಾದ ಮಂಡನೆ. SPP ತುರ್ತು ಆಪರೇಷನ್ ಅಂತ ಬೇಲ್ ಪಡೆದು ನಾಟಕ ಮಾಡ್ತಾ ಇದ್ದಾರೆ. ಆಪರೇಷನ್ ಆಗಿಲ್ಲ, ಹಾಗಾಗಿ ಅದನ್ನ ಹೈಲೈಟ್ ಮಾಡ್ತಾ ಇದ್ದಾರೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್. ಆಪರೇಷನ್ ಇಲ್ಲದೆ ಇದ್ರೆ ಮೂತ್ರ ನಿಯಂತ್ರಣ ಕಳೆದುಕೊಳ್ಬಹುದು, ಪ್ಯಾರಲಿಸಿಸ್ ಆಗ್ಬೋದು, ಅದಾಗ್ಬೋದು, ಇದಾಗ್ಬೋದು ಅಂತ ಏನು ಮೆಡಿಕಲ್ ರಿಪೋರ್ಟ್ ಇತ್ತಲ್ಲ, ಹಾಗಾದ್ರೆ ಇನ್ನೂ ಕೂಡ ಯಾಕೆ ಆಪರೇಷನ್ ಆಗಲಿಲ್ಲ? ಪಾರ್ಶ್ವವಾಯು ಆಗಬಹುದು ಅಂತೆಲ್ಲ ಹೇಳಲಾಗಿತ್ತು, ಆದರೆ ಇನ್ನೂ ಕೂಡ ಯಾಕೆ ಆಪರೇಷನ್ ಆಗಿಲ್ಲ? ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನಕುಮಾರ್ ಈ ಒಂದು ಮಾತನ್ನ ಎತ್ತಿದ್ದಾರೆ. ಇಷ್ಟು ಅಪಾಯ ಇದ್ರೂ ಕೂಡ ಆಪರೇಷನ್ ಇನ್ನೂ ಯಾಕಿಲ್ಲ? BGS ಆಸ್ಪತ್ರೆಯಲ್ಲಿ BP ನಿಯಂತ್ರಣ ಮಾಡಕ್ಕೆ ಆಗ್ತಿಲ್ವಾ? ಕಂಟ್ರೋಲ್ BP ಇದೆ, ಹಾಗಾಗಿ ಆಪರೇಷನ್ಸ್ ಮಾಡಕ್ಕಾಗಲ್ಲ ಅಂತ. ಹಾಗಾದ್ರೆ ಯಾಕೆ BP ಕಂಟ್ರೋಲ್ ತಂದ್ಕೊಂಡು ಆಪರೇಷನ್ ಮಾಡಕ್ ಆಗ್ತಿಲ್ವಾ ಅಂತ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೇಳ್ತಾ ಇದ್ದಾರೆ. ದರ್ಶನ್ಗೆ ಮಧ್ಯಂತರ ಬೇಲ್ ನೀಡಿ 4 ವಾರಗಳಾಗಿದೆ, ಆದ್ರೂ ಕೂಡ ದರ್ಶನ್ಗೆ ಇನ್ನೂ ಕೂಡ ಆಪರೇಷನ್ ಆಗಿಲ್ಲ.